ಬಲೂನ್ಸ್ ಕಮ್ಮಿ ಸೆಟ್. ಅಭಿ ಇವ್ರ ಹೆಸರು ರಂಗಪ್ಪ ಅಂತ. ಇವ್ರ ರಂಗಪ್ಪ, ಇವ್ರ ರಂಗಮ್ಮ. ನಾವು ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು. ಅದೆತ್ತಿದ್ರದು ಅದೆತ್ತಿದ್ರದು ಏನ್ರಿ ನಿಮ್ಮ ರಿಲೇಷನ್? ಎಸ್. ಇನ್ನು ಎಷ್ಟು ದಿನ ನನ್ನ ಮನೆಯಲ್ಲಿ ಠಿಕಾಣಿ? ರಮೇಶ್, ಇವರು ಇನ್ಮೇಲೆ ನಮ್ಮನೇಲಿ ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡಿರ್ತಾರೆ. ನೋಡುದು ಕ್ಯೂನೇ ಒಳ್ಳೆ ಕಳ್ಳ ಇದ್ದಂಗ ಅವನ. ಏನೋ ಬಿಟ್ಟಿ ಕೆಲಸ ಮಾಡ್ತಾರಂತ. ನೋಬಡಿ ವರ್ಕ್ಸ್ ಬಿಟ್ಟಿ. ಸರ್ ಹೊಟ್ಟೆ ತುಂಬಾ ಊಟ ಕೊಡಿ, ತಿಂಗಳಿಗೆ 6,000 ರೂಪಾಯಿ ಕೊಡಿ. ನಿಮ್ಮ ಮನೆ ಬಾಗ್ಲ ನಾಯಿ ತರ ಕಾಯ್ಕೊಂಡಿರ್ತೀನಿ ಸರ್. ಅಪ್ಪ ರಂಗಪ್ಪ, ಒಟ್ಟು ತುಂಬಾ ಊಟ ಹಾಕ್ಬಿಡು. ತಿಂಗಳಿಗೆ ಬರೀ 3,000 ರೂಪಾಯಿ ಸಂಬಳ ಕೊಡ. ನಡಿಯ, ನಿನ್ನ ಮನೆನಲ್ಲ ಅದು ಏನೇ ಕೆಲಸ ಹೇಳ್ತೀಯ ಎಲ್ಲ ನಾನು ಮಾಡ್ತೀನಿ. ನಡಿಯ. ಅಭಿ, ಈ ಕಾಲದಲ್ಲಿ ಯಾರು ಬಿಟ್ಟಿ ಕೆಲಸ ಮಾಡಲ್ಲ. ಹಿ ಇಸ್ ಅ ವೆರಿ ಹಾನೆಸ್ಟ್ ಫೆಲೋ, ಯು ನೋ. ಒಂದೇ ಒಂದ್ಸರಿ ಕೆಲಸ ಕೊಟ್ಟು ನೋಡಿ ಸರ್. ನಾನು ಕೆಲಸ ಮಾಡುವಾಗ ಒಂದೇ ಒಂದ್ ಇಲ್ಲಿ ಒಳಗೆ ಬಿಡಲ್ಲ ಸರ್. ಅಪ್ಪಿತಪ್ಪಿ ಇಲ್ಲಿ ಒಳಗಡೆ ಬಂದ್ಬಿಟ್ರೆ ಅದೇ ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಪಕ್ಷ ಬಂತು ಅಂದ್ರೆ ಸರ್ ಹಂಗೇನಾರ ಬಂದ್ರೆ 1 ವರ್ಷ ಬಿಟ್ಟು ಮೇಲೆ ಕೆಲಸ ಮಾಡ್ತೀನಿ ಸರ್. ರಂಗಪ್ಪ ರಂಗಪ್ಪ ರಂಗಪ್ಪ, ಇಂಥ ದೊಡ್ಡ ದೊಡ್ಡ ಮಾತುಗಳು ಬರೀ ಬಾಯಿ ಮಾತಿನಲ್ಲಿ ಇರಬಾರ್ದು ಕಣ. ಧರ್ಮಸ್ಥಳಕ್ಕೆ ಬನ್ನಿ ಸರ್, ಪ್ರಮಾಣ ಮಾಡ್ತೀನಿ. 1 ವರ್ಷ ನಿನ್ನ ನಮ್ಮ ಮನೆಯಲ್ಲಿ ಬಿಟ್ಟಿಯಾಗಿ ಕೆಲಸ ಮಾಡ್ಬೇಕು. ಆ ತರ ಮಾಡ್ತೀನಿ. ಚಂಪಚಮೇಲೆ ಬಾರೆ ಇಲ್ಲಿ. ಏನ್ ಯಜಮಾನ್ರೆ, ಕೆನೆ ಕಾಫಿ ಮಾಡ್ಕೊಡ್ಬೇಕಾ? ನೀನು ಆ ಹಾಲನ್ನ ಕಾಯಿಸಿ ಅದು ಕೆನೆಗೆಟ್ಟೋ ಅಷ್ಟರಲ್ಲಿ ಮಳೆಗಾಲದಲ್ಲಿ ನಾನು ಹೆಪ್ಪಗಟ್ಬಿಟ್ಟಿರ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ಹೋಗಿ 1 ಲೋಟ ಬಿಸಿ ಬಿಸಿ ನೀರು ಕಾಯಿಸ್ಕೊಂಡು ಬಾ. ಕೈಯತ್ತು ನಿಮ್ಮ ಅಕ್ಕ ನೋಡೋದು ತಪ್ಪು ತಿಳ್ಕೊಂಡ್ಬಿಡ್ತಾಳೆ. ಈಗ ಏನಾಯ್ತು ಅಂತ ಹೇಳಿ. ಎಲ್ಲ ಯಾಕೆ ಸ್ವಾಮಿ ಹಿಂಗ್ ಕೊಪ್ಪತ್ತಿದ್ರೆ ಏನಾಯ್ತು? ಏನು 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 ಅಂತ ಹೇಳಿರಂಗಪ್ಪ. ದೊಡ್ಡದಾಗಿ ನಾನು ಹಿಂಗೆ ಬೇಕಿದ್ರೆ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ. ನಾನು 15 ವರ್ಷದಿಂದ ಡ್ಯೂಟಿ ಮಾಡಿದ್ದೀನಿ. ನಾನು ಡ್ಯೂಟಿ ಮಾಡುವಾಗ ಒಂದೇ ಒಂದು ಇಲಿನೂ ಒಳಗ್ ಬಿಡಲ್ಲ ಅಂತ ಹೇಳಿದೆ. ಈ ಇಲಿ ಹೇಗೆ ಬಂತು ಅಂತ. ಇಲಿನ ಎಲ್ಲೇ ಸ್ವಾಮಿ? ಹೊಟ್ಟೆ ಮಗಂದು ನನ್ ಕೊಂಟದ್ದು ಒಳಗಡೆ ಹೆಂಗ್ ಬಂತಿದ್ದು? ಏನ್ ಪ್ರಶ್ನೆ ಅಂತ ಕೇಳ್ತಾನ್ರಿ ಇವನು. ಇಲ್ಲಿ ನಮ್ಮ ಮನೆ ಒಳಗಡೆ ಬಂದಿದ್ದೆ ತಾನೆ. ಮಾತಿನ ಪ್ರಕಾರ 1 ವರ್ಷ ನೀನು ನಮ್ಮ ಮನೆಯಲ್ಲಿ ಬಿಟ್ಟಿ ಕೆಲಸ ಮಾಡ್ಬೇಕು. ಆಗ್ಲಿ ಬಿಡಿ ಸ್ವಾಮಿ. ಅಭಿ, ಮೊದ್ಲು ಆ ಇಲಿನ ಹಿಡಿದು ಆಚೆ ಬಿಸಾಕಿ. ಆ ರಂಗಪ್ಪ ನನ್ನಿಂದ ದುಡ್ಡನ್ನ ವಸೂಲಿ ಮಾಡ್ಬೇಕು ಅಂತ ಏನೋ ಕುತಂತ್ರದ ಆಟ ಕಟ್ಟಿದ್ದಾನೆ. ನೋಡ್ತಾ ಇರೋ, ಆ ಕುತಂತ್ರ ಅವನಿಗೆ ರಿವರ್ಸ್ ಆಗ್ಬೇಕು. ಅವನ ಮೈ ಮೇಲೆ ದೆವ್ವ ಬರ್ಬೇಕು. ಆ ತರ ನಾನು ಮಾಡ್ತೀನಿ. ಏನ್ ಮಾಡ್ತೀರಾ? ಚಂಪಚಮೇಲೆ, ನೀನ್ ಅದ್ ಏನು ಮಾಡ್ತೀಯೋ ಎತ್ತ ಮಾಡ್ತೀಯೋ ನನಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತು ಮಧ್ಯರಾತ್ರಿ 12:30 ಅವ್ನ ಕರ್ಕೊಂಡು ಬಂದು ಇಲ್ಲಿ ಕೂರ್ಸು. ಆ ದೆವ್ವ ಅನ್ನೋದು ತಾನಾಗ್ ತಾನೇ ಅವನ ಮೈ ಮೇಲೆ ಗೋರುತ್ತೆ. ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ. ಯಾಕೆ ಅಂತ ಕೇಳ್ಬೋದೇನೋ? ಅದು ನನ್ಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ. ನನ್ಗೆ ನಿನ್ ಕಂಡ್ರೆ ಇಷ್ಟ ಅಲ್ವಾ, ಅದಕ್ಕೆ ನೀನ್ ಓಡಿಸ್ಕೊಂಡು ಹೋಗಿ ಮದ್ವೆ ಆಗೋಣ ಅಂತ. ಓಡ್ಕೊಂಡು ಯಾಕೆ ಹೋಗ್ಬೇಕು? ನಡ್ಕೊಂಡಾಗೆ ಮದ್ವೆ ಆಗೋಣ. ಅದಕ್ಕಿಂತ ಮುಂಚೆ ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು. ಅಯ್ಯೋ, ನೀನ್ ಮದುವೆ ನಾನು ಆಗ್ತೀನಿ ಅಂದ್ರೆ ನೀನ್ ಏನ್ ಹೇಳಿದ್ರೆ ಕೇಳ್ತೀನಿ, ಹೇಳು. ಮಿಡ್ ನೈಟ್ 12 o'clock ಮದ್ವೆ ವಿಷಯ ಪ್ರಸ್ತಾಪ ಮಾಡ್ತಿದ್ಯಲ್ಲ, ನಿಂಗೆ ಶೇಮ್ ಆಗಲ್ಲ? ಸಾಕು ಸುಮ್ನೆ ಇರೆ. ನೀನು ಅವನ ಜೊತೆ ಮದ್ವೆ ವಿಷಯ ಮಾತಾಡಿದ ನಾವೇ ಖುದ್ದಾಗಿ ಕೇಳಿದೀವಿ. ಚಂಪಚಮೇಲೆ, ಏನಿದು ಜಗಳ? ಈ ಚಂಪಾ ರಂಗಪ್ಪನ ಮದ್ವೆ ಆಗ್ಬೇಕಂತೆ. ನಿಜನೇ ಇವ್ರು ಹೇಳ್ತಾರ? ಇಲ್ಲ ಯಜಮಾನ್ರೆ, ಅದೇ ಇವ್ರಿಗೆ ಟೀ ಕೊಟ್ಟು ನೈಸ್ ಮಾಡಿ ಗಿಲಿಟ್ ಮಾಡಿ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬೇಕು ಅಂತ. ಹಸೆ ಮೇಡಮ್ ಅಂತಾನೆ. ಅದಕ್ಕೆ ಯೋಚನೆ ಮಾಡ್ತೀಯ? ನಾಳೆ ನಿಮ್ಮಿಬ್ರು ಅದ್ರ ಮೇಲೆ ಕೂರಿಸ್ತೀನಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. Who is this young married couple? ನೋಡ್ರಿ, ಇದು ಮೋಸದ ಮದುವೆ. ಇದು ಈಗಿಂದೀಗ್ಲೇ ಕ್ಯಾನ್ಸಲ್ ಆಗಿ ಇವಳು ನನ್ನ ಜೊತೆ ಮದುವೆ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಪ್ಪ? ಟಿವಿ 10 ಅವ್ರ ಹತ್ರ ಹೋಗಿ ನನ್ ಕಷ್ಟ ಹೇಳ್ಕೊತೀನಿ. ರಂಗ ನನ್ ತಲೆ ಕಳ್ಸ್ಬಿಡಪ್ಪ. ನೀನ್ ಹಂಗೆಲ್ಲ ಮಾಡ್ಬಿಟ್ರೆ ನನ್ನ ಮಾನ ಮರ್ಯಾದೆ ಯಾಕೆ ಕೊಟ್ಟೋಗ್ಬಿಡ್ತಾ? ನೋಡ, ಅದು ನಿನಗೆ ತಿಂಗಳ ನಾನು ಎಲ್ಲಿ 6,000 ರೂಪಾಯಿ ಪೇಮೆಂಟ್ ಕೊಡ್ಬೇಕಾಗುತ್ತೆ ಅನ್ನೋ ಸಂಕಟಕ್ಕೆ ಏನೋ ಮಾಡೋಣ ಅಂತ ಹೋದೆ. ಇವಳು ನಾ ಮದುವೆ ಆಗೋ ಪ್ರಸಂಗ ಬಂದ್ಬಿಡ್ತಾ. ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನಗಾಗಿರೋ ಅನ್ಯಾಯಕ್ಕೆ ಪರಿಹಾರ ಕೊಡ್ಲೇಬೇಕು. ಅದೆಷ್ಟು ಅಂತ ಹೇಳ್ಬಿಡ. 2 ತಿಂಗಳು ಸಂಬಳ ಜೊತೆಗೆ 2 ತಿಂಗಳು ಸಂಬಳ ಕೊಡಿ. ನಾವಿಬ್ರು ಮದುವೆ ಆಗಿರೋದಂತೂ ನಿಜ. ಇದನ್ನ ಒಪ್ಕೊಂಡು ನಾವಿಬ್ರು ಸಂಸಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಚಂಪಚಮಲೆ, ಯಾಕೇನೋ ನಿನ್ನ ನಾಲ್ಗೆ ಸಿಕ್ಕಾಪಟ್ಟ ಉದ್ದ ಆಗ್ಬಿಡ್ತು. ಅವಕಾಶ ಮಾಡ್ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ಬಿಡ್ತೀಯ? ಬದುಕೋ ಚಟಕ ಬಂಡಿಗೆ ಹೋಗಿ ನನ್ ದುಃಖ ತೋಡ್ಕೋತೀನಿ.